ಹಾಯ್ ಎಲ್ರಿಗೂ ಹ್ಯಾಪಿ ಸಂಡೇ. ಎಲ್ಲರೂ ಹೇಗಿದ್ದೀರಾ? ಸಂಡೇ ಸ್ಪೆಷಲ್ ಏನು ಮಾಡಿದ್ರಿ ಎಲ್ಲರೂ ಅಂತ ಭಾವಿಸ್ತಾ ವಿಡಿಯೋ ನಾನು ಸಂಜೆ 7 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಸಂಡೇ ಸ್ಪೆಷಲ್ಲು ಏನಪ್ಪ ಅಂತಂದರೆ ಎಗ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1/2 ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರು ಕಾಯಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ನೆನೆಸಿರೋದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಒಂದು ಎಲೆ ಪಲಾವ್ ಎಲೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಅರ್ಧಂಬರ್ಧ ಬೇಯಿಸ್ಕೋಬೇಕು. ಫುಲ್ ಬೇಯಿಸ್ಕೊಂಡ್ರೆ ಸ್ವಲ್ಪ ಮೆತ್ತಗಾದರೆ ಬಿರಿಯಾನಿಗೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಉದುರಿದ್ದಷ್ಟು ಚೆಂದ ಬಿರಿಯಾನಿಗೆ. ನೋಡಿರಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಎಗ್ಗು ಮಸಾಲ ಹಿಡಿಯೋಕ್ಕೆ ಈ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು. ನಾವು ಮಧ್ಯಾಹ್ನ ಜಾಮೂನ್ ಮಾಡಿದ್ವಿ, ಅದೇ ಎಣ್ಣೆ ಬಾಣಲಿಯಲ್ಲಿತ್ತು. ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟಕ್ಕೆ ಒಗ್ಗರಣೆಗೆ ಇದು ಮಸಾಲ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ, ಖಾರ ಹಾಕ್ಕೊಂಡು ಎಗ್ಗು ಬೇಯಿಸ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀವಲ್ಲ ಅದು ಇವಾಗ ಮಸಾಲ ಎಲ್ಲ ಹಿಡಿಬೇಕಲ್ಲ. ಇಲ್ಲಾಂದರೆ ಪ್ಲೇನ್ ಹಾಕಿದ್ರೆ ಸಪ್ಪೆ ಇರುತ್ತೆ ಅಂತಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ಎಣ್ಣೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಗ್ ಹಾಕ್ಕೋಬೇಕು. ಮಸಾಲ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ಥರ ಮಾಡೋದು. ಬಿರಿಯಾನಿ ಇದೇ ಬಾಣಲಿಯಲ್ಲಿ ಮಾಡ್ತಾಯಿರೋದು ನಾನು. ಎಲ್ಲರೂ ಏನಪ್ಪ ಬಾಣಲಿಯಲ್ಲಿ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ಬಾಣಲಿಯಲ್ಲಿ ಮಾಡಿದೆ ನಾನು. ನೋಡ್ರಿ ಸಪ್ಪೆ ತೆಗೆದು ಈ ಥರ ಬೇಯಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಒಳಗಡೆ ಹಿಡ್ಕೊತ್ತೆ ಅಂತ. ಹಾಗಾಗಿ ಇಲ್ಲಿ ಮೊಟ್ಟೆ ಫ್ರೈ ಮಾಡೋಕ್ಕೆ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಪಲಾವ್ದು ಚಕ್ಕೆ ಲವಂಗ ಮತ್ತು ಅವೆಲ್ಲ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ತರಬೇಕಿತ್ತು, ಏನಿತ್ತು ಅದರಲ್ಲೇ ಮಾಡ್ತೀನಿ ನಾನು. ಅದೇ ಇರಬೇಕು ಇದೇ ಇರಬೇಕಂತ ಏನೂ ಅನ್ಕೊಂಬಲ್ದೆ ಇದ್ದಂಥದ್ದು ಅದರಲ್ಲಿ ಅಡುಗೆ ಮಾಡ್ತೀನಿ. ಅದಿದ್ರೂ ಚೆಂದ ಇದಿದ್ರೂ ಚೆಂದ ಅಂತ ನಾನು ಏನೂ ಅಷ್ಟು ಇದು ಮಾಡಲ್ಲ. ಹೆಂಗಿತ್ತು ಹಂಗೆ ಮಾಡ್ತೀನಿ ಅಡುಗೆಗೆ. ಚೆನ್ನಾಗಿ ಹೋಟೆಲ್ಗಿಂತ ಚೆನ್ನಾಗಿ ಬಂದಿತ್ತು ಎಗ್ ಬಿರಿಯಾನಿ. ಚೆನ್ನಾಗಿ ನೋಡಿರಿ ಇದೇ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ವಿ ಈರುಳ್ಳಿ, ಉದ್ದಕ್ಕೂ ಕಟ್ ಮಾಡ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ. ಹಾಗಾಗಿ ನೋಡಿರಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಟೊಮೊಟೊ ಒಂದು ದಪ್ಪದಿತ್ತು, ಚೆನ್ನಾಗಿ ಇಷ್ಟು ದಪ್ಪ ಅಂದರೆ ಒಂದಿತ್ತು, ಒಂದೇ ಹಾಕ್ಕೊಂಡಿದ್ದು ನಾನು. ದಪ್ಪ ಇತ್ತು ಅದು. ಚಿಕ್ಕದಾದರೆ 3 ಆಗೋದು ಅದರಲ್ಲಿ. ದಪ್ಪ ಇತ್ತು ನೋಡಿರಿ. ಇವಾಗ ಅನ್ನ ಚೆನ್ನಾಗಿ ಬೆಂದಿದ್ದೆ ನಾನು ನೋಡ್ತಾ ಇರೋದು ಇವಾಗೇನು ಅದೇ ನೀರು ಸ್ಟವ್ ಆಫ್ ಮಾಡಿಕೊಂಡು ಸಪ್ರೇಟು ಒಂದು ಎದರಲ್ಲೇ ಸೈಡಿಗೆ ಎತ್ತಿಕ್ಕೋಬೇಕು. ಇಲ್ಲಿ ನೋಡಿರಿ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರಲ್ಲಿ ಬಂದಾದಮೇಲೆ ನಾನು ಇಲ್ಲಿ ಟೊಮೊಟೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಬಿರಿಯಾನಿ ಮಿಕ್ಸು ಮಾಡ್ತೀನಿ, ದಮ್ ಬಿರಿಯಾನಿ ಮಾಡ್ತೀನಿ. ಈ ಸಂಡೇ ಚಿಕನ್ನು ಮಟನ್ನು ಫ್ರೈಡೇನೇ ತಿಂದಿದ್ವಿ. ಹಾಗಾಗಿ ಈ ಸಂಡೇ ಎಗ್ ಬಿರಿಯಾನಿ ಮಾಡೋಣ ಅಂತ ಮಕ್ಕಳು ನಮ್ಮ ಮನೆಯವರೆಲ್ಲ ಕೇಳಿದ್ರು. ಹಾಗಾಗಿ ಎಗ್ ಬಿರಿಯಾನಿ ಮಾಡಿದ್ವಿ. ನೋಡಿರಿ ಇದಕ್ಕೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡ್ರೆ ಬೇಗ ಟೊಮೊಟೊ ಬೆಂದಿರುತ್ತೆ ಅಂತ ಉಪ್ಪು ಉದುರಿಸ್ಕೊತೀನಿ. ಮಿಕ್ಸು ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಒಂದೇ ಸರ್ತಿ ವಿಜಿಲ್ ಹೊಡಿತೀನಿ ಎಗ್ ಬಿರಿಯಾನಿ. ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಬಿರಿಯಾನಿ ಕುಕ್ಕರು ಮಿಕ್ಸು ಮಾಡ್ಕೊಂಬಂದಿದ್ರೆ. ಇದು ಆದರೆ
ಸಪ್ರೇಟು ಬೇಯಿಸ್ಕೊಂಡು ದಮ್ ಬಿರಿಯಾನಿ ಎಗ್ಗು ಬಿರಿಯಾನಿ ಮಾಡ್ತಾಯಿರೋದು ನೋಡಿರಿ. ಇವಾಗ ಧನಿಯಾ ಪುಡಿ ಮತ್ತು ಖಾರ ಆಯಿತು, ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ಮೂತ್ ಆಗೋಕ್ಕೆ ಕ್ಯಾಪ್ ಮುಚ್ಚಿದ್ದೆ ನಾನು, ಟೊಮೊಟೊ ಬೇಗ ಬೆಂದಿರುತ್ತೆ ಅಂತ. ಹಾಗಾಗಿ ಇಲ್ಲಿ ಸ್ವಲ್ಪ ಮುಚ್ಚಳಕ ತೆಗ್ದು ಮತ್ತು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದಾಗೆ ಇದಕ್ಕೆ ಇವಾಗ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಅದು ಸ್ವಲ್ಪ ಆಯಿತು. ಅದೇ ಹೇಳ್ತಲ್ವ, ಇದ್ದರೆ ಮಿಕ್ಸ್ ಹಾಕ್ತೀನಿ, ಇರಲಿಲ್ಲ ಅಂದರೆ ಯಾವುದೂ ಹಾಕಲ್ಲ, ಹೆಂಗಿತ್ತು ಹಂಗೆ ಮಾಡ್ತೀನಿ. ಅಂದರೆ ಎಲ್ಲ ಇತ್ತಂದರೆ ಅದೊಂಥರ ಚೆಂದ ಇರುತ್ತೆ. ಇವಾಗ ಇದೇ ಇರಲೇಬೇಕು ಅಂತ ಅಂದ್ಕೊಂಬಲ್ಲ, ಹೆಂಗಿದ್ರೆ ಹಂಗೆ ಮಾಡ್ತೀನಿ ನಾನು. ನಂದು ಇರಬೇಕು ಇದ್ದರೆ ಚೆಂದ ಅಂತ ಹಿಂಗೆ ಇದ್ದರೆ ಟೇಸ್ಟ್ ಬರುತ್ತೆ ಅಂತ ಅಂತಾರಲ್ಲ, ಹಾಗೆ ನಾನು ಹೆಂಗಿದ್ರೂ ಚೆನ್ನಾಗಿರುತ್ತೆ ನಾನು ಮಾಡಿದ್ದು. ಇದೇ ಅಂತಿಲ್ಲ, ಯಾವುದಾದ್ರೂ ಪಲ್ಯ ಆಗಲಿ ಏನೇ ಮಾಡಿದ್ರೂ ಹೆಂಗಿದ್ರೂ ಹಂಗೆ ಮಾಡ್ತೀನಿ ನೋಡ್ರಿ. ಇಲ್ಲಿ ಕೊತ್ತಂಬರಿ ಪುದೀನ ಎಲ್ಲ ಉದುರಿಸ್ಕೊಂಡೆ ನೋಡ್ರಿ. ಇಲ್ಲಿ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಪೌಡ್ರ್ ಇದ್ದರೂ ಹಾಕ್ಕೋಬೋದು ನೀವು. ನಾನು ಧನಿಯಾ ಪುಡಿ ಆಯಿತು, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ನೀವೆಲ್ಲ ಹೇಗೆ ಮಾಡ್ತೀರಿ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಏನರ ತಪ್ಪಿದ್ದಲ್ಲಿ ತಿಳಿಸಿ ನೋಡ್ರಿ. ಇದು ಖಾರದ ಪುಡಿ ಉದುರಿಸ್ಕೊಂಡೆ ನಾನು. ಏನರ ತಪ್ಪು ತಿದ್ದದಿತ್ತಂದರೆ ಹೇಳಿ, ನಾನು ತಿದ್ಕೋತೀನಿ, ಸರಿ ಮಾಡ್ಕೋತೀನಿ. ಸ್ವಲ್ಪ ವೀಡಿಯೋನೇ ಫುಲ್ ಬರ್ತಾಯಿಲ್ಲ, ಅದೊಂದು ಸರಿ ಮಾಡ್ಕೋಬೇಕು. ಇದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರೋದು ನಾನು. ಹಾಗಾಗಿ ಫುಲ್ಲು ಸ್ಕ್ರೀನ್ ಮೇಲೆ ಫುಲ್ ಬರ್ತಾಯಿಲ್ಲ, ಹಾಫ್ ಬರ್ತಾಯಿದೆ. ಅದೊಂದು ಸರಿ ಮಾಡ್ಕೋಬೇಕು ನಾನು. ಸ್ವಲ್ಪ ಅದು ಸ್ಕ್ರೀನು ನೋಡಿರಿ, ಇದರಲ್ಲಿ ಇದಕ್ಕೆಂತಾರೆ ಏನು ಜಾರ್ ಅಂತೀವಿ, ಅದು ನೀರು ಸೋಸೋದು ಜಾರ್ ಇರುತ್ತಲ್ಲ, ಅದರಲ್ಲಿ ತೆಕ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕ್ಕಿಗೂ ನೋಡಿರಿ. ಒಂದು ತಟ್ಟೆಯಲ್ಲಿ ತೆಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಅನ್ನ, ಒಂದು ಸ್ಟೆಪ್ಪು ಮಸಾಲದು ಚೆನ್ನಾಗಿ ಎಣ್ಣೆ ಬಿಡ್ಕೋವರೆಗೂ ಚೆನ್ನಾಗಿ ಹುರ್ಕೊಂಡು ಮಸಾಲ ಎಲ್ಲ. ಆಮೇಲೆ ಸ್ವಲ್ಪ ನೋಡಿರಿ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಣಲಿಯಲ್ಲೇ ದಮ್ ಕಟ್ತೀನಿ ಇವಾಗ. ಹಾಗೆ 2 ಲೇಯರ್ ಮಾಡ್ಕೊಂಡಿದ್ದು ಅಷ್ಟೇ, ಜಾಸ್ತಿ ಲೇಯರ್ ಮಾಡ್ಕೊಂಡಿಲ್ಲ. ಇವಾಗ ಇದ್ರ ಮೇಲೆ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತು ವೈಟ್ ರೈಸು ಮತ್ತು ಒಂದು ಸ್ಟೆಪ್ ಮಾಡ್ಕೊಂಡು ಲಾಸ್ಟಲ್ಲಿ ಮಸಾಲ ಹುರ್ಕೊಂಡಿರುವ ಎಗ್ಗು ಸೆಂಟ್ರಲ್ಲಿ ಅಲ್ಲೊಂದು ಇಡಬೇಕು. ಅವಾಗೆ ನಾವು ಅನ್ನ ಮಿಕ್ಸ್ ಮಾಡುವಾಗೂ ಏನೂ ಹಿಂಗೆ ಫುಲ್ ಕಟ್ಟಾಗಲ್ಲ ಎಗ್ಗು, ಹಂಗೆ ನಾವು ಹೆಂಗೆ ಇಕ್ಕಿರ್ತೀವಲ್ಲ ಹಂಗೆ ಇರುತ್ತೆ. ಎಲ್ರಿಗೂ ಬಡ್ಸೋಕ್ಕೂ ಈಸಿ ಆಗುತ್ತೆ. ಹಾಗಾಗಿ ನೋಡಿರಿ, ಇವಾಗ ಎಗ್ಗು ಅಲ್ಲೊಂದು ಹೋಲ್ ಮಾಡಿ ಇಡ್ತಾ ಇದ್ದೀನಿ ನೋಡಿರಿ. ನಾವು 4 ಜನ ಇದ್ವಿ. ಒಂದು 8 ಏನೋ ಮೊಟ್ಟೆ ಹಾಕಿದ್ದೀನಿ ಅನಿಸುತ್ತೆ, ಎಷ್ಟು ಹಾಕ್ಕೊಂಡಿದ್ದೀನೋ ಗೊತ್ತಿಲ್ಲ. 8 ಐತೆ, ತಲೆಗೆ 2 ಅಂತ ಲೆಕ್ಕ ಮಾಡಿ ಹಾಕಿದ್ದು. ಜಾಸ್ತಿನೂ ಎಗ್ ತಿಂದರೂ ಹೀಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ತಿನ್ನಂಗೂ ಇಲ್ಲ ನಾವು. ಚಿಕನ್ ಆಗಲಿ ಮಟನ್ ಆಗಲಿ ಜಾಸ್ತಿ ತಿನ್ನಲ್ಲ. ಒಂದು ವಾರ ಬಿಟ್ಟು ಒಂದು ವಾರ ತಿಂತೀವಿ. ಇಲ್ಲಾಂದರೆ ಸಂಡೇ ಒಂದು ವಾರ ತರ್ತೀನಿ ಅಂದರೆ ತರ್ತಾರೆ ನಮ್ಮಲ್ಲಿ. ಇದು ಚಿಕನ್ ಸಂಡೇ ತಂದು ತಿಂತೀವಿ, ಬೇಕೇ ಬೇಕು ಅಂತ ಏನಿಲ್ಲ ನಮ್ಮಲ್ಲಿ. ಹೆಂಗಿದ್ರೆ ಹಂಗೆ ಅವರು ತಿಂತಾರೆ, ನಾವು ಅಷ್ಟು ಕೇಳೋದಿಲ್ಲ, ಮಕ್ಕಳು ಕೇಳೋಲ್ಲ. ಹಾಗಾಗಿ
ನೋಡ್ರಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಅದ್ರ ಮೇಲೆ ಮಸಾಲ ಹಾಕಿದ್ದೆ. ಇದೇ ನೋಡ್ರಿ, ಇದೇ ಕ್ಯಾಪಲ್ಲಿ ಒಂದು ಟಿಫಿನ್ ಬಾಕ್ಸ್ ಭಾಳ ದಬ್ಬಾಕ್ತೀನಿ. ದಬ್ಬಾಕಾದ್ಮೇಲೆ ಅದೇ ನಾನು ಅಕ್ಕಿ ನೆನೆಸಿರೋದು ಈ ಪಾತ್ರೆಯಲ್ಲಿ ಭಾರಕ್ಕೆ ಬೀಳಬೇಕು ಅಲ್ಲ, ದಮ್ ಕಟ್ಟೋಕ್ಕೆ ಗಾಳಿ ಹೋಗ್ಬಾರ್ದಲ್ಲ ಹಾಗೆ ತೂಕಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ ನೋಡ್ರಿ. ಈ ಥರ ಪಾತ್ರೆಯಲ್ಲಿ ಒಂದು 10-15 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೆ. ನಿಮ್ಗೆ ತೋರ್ಸೋಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡ್ರಿ ಇವಾಗ ಚೆನ್ನಾಗಿ ಕಟ್ಟಿದ್ದೆ. ಒಂದೇ ಚಿಟಿಕೆಯಷ್ಟು ನಾನು ಅರಿಶಿನ ನೀರಲ್ಲಿ ಕಲಿಸ್ಬಿಟ್ಟು ಮೇಲೆ ಹಾಕ್ಕೊಂಡಿದ್ದೆ. ಅದೇ ಮಸಾಲೆ ಎಲ್ಲ ಹಿಡಿದಿತ್ತು ಆ ತಟ್ಟೆಯಲ್ಲಿ. ಒಂದು ಚಿಟಿಕೆ ಅರಿಶಿನ ಹಾಕಿ ಅರಿಶಿನ ನೀರು ಬಿಟ್ಕೊಂಡು ದಮ್ ಕಟ್ಟಿಸಿದ್ದೆ. ನೋಡಿರಿ ನನ್ನ ಮಗ ಊಟ ಮಾಡೋಕ್ಕೆ ಎಲ್ಲ ಒಯ್ದು ಇಕ್ತಾಯಿದ್ದಾನೆ. ಮಧ್ಯಾಹ್ನ ಸಂಡೇ ನನ್ನ ಮಗಳು ಜಾಮೂನ್ ಕೇಳಿದ್ದು, ಜಾಮೂನು ತೆಗೆದಿಟ್ಟಿದ್ದೀವಿ. ನೋಡಿರಿ ಈ ಕಲರ್ ಬಂದಿತ್ತು ಎಗ್ ಬಿರಿಯಾನಿ. ತುಂಬ ಟೇಸ್ಟಾಗಿತ್ತು. ನನ್ನ ಮಕ್ಕಳಿಗೆ, ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಯಿತು. ಮೊಸರು ಬಜ್ಜಿ ಮಧ್ಯಾಹ್ನ ಮಜ್ಜಿಗೆ ಮಾಡಿಕ್ಕಿದ್ದೆ. ಅದೇ ಸ್ವಲ್ಪ ಜಾರಲ್ಲಿ ಮಜ್ಜಿಗೆ ಇತ್ತು, ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಟಿದ್ದಾನೆ ನನ್ನ ಮಗ. ಸ್ವಲ್ಪ ಮತ್ತೆ ಮೇಗಿದ್ದು ಮೊಸರು ಹಾಕಿ ಮೊಸರು ಬಜ್ಜಿ, ಸೌತೆಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ದು. ನೋಡಿರಿ ಈ ಕಲರ್ ಬಂದಿತ್ತೆ. ಎಗ್ ಬಿರಿಯಾನಿ ಬನ್ನಿ ಊಟ ಮಾಡೋಣ ಅಂತ ಇದ್ದೀನಿ. ನೋಡಿರಿ ಹೋಟೆಲ್ಗಿಂತ ಟೇಸ್ಟ್ಗಿಂತ ಚೆನ್ನಾಗಿ ಬಂದಿತ್ತು ಎಗ್ ಬಿರಿಯಾನಿ. ಇವತ್ತಿನ ಸಂಡೇ ಸ್ಪೆಷಲ್ ಎಗ್ ಬಿರಿಯಾನಿ ಆಗೈತೆ ನೋಡಿರಿ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ನನ್ನ ಮಗ ಒಂದು ಸರ್ತಿ ವೀಡಿಯೋ ಮಾಡಿದ್ನು, ಮತ್ತು ನಮ್ಮಮ್ಮ ಮಾಡ್ತಾಯಿದ್ದಾನೆ ಅಂತಂದು ನನಗೆ ನೋಡ್ತಾಯಿದ್ರು. ಹೇಗೆ ಬಂದಿತ್ತು ಅಂತ